ಅವರು 14 ಸೈಟ್ ವಾಪಸ್ ಕೊಟ್ಟರು ಅಂದರೆ ನನ್ನ ಮನೆತನದ ಗೌರವ ಕಾಪಾಡೋಕ್ಕೆ, ನನ್ನ ಗಂಡನ ಗೌರವ ಮರ್ಯಾದೆ ಕಾಪಾಡೋದಕ್ಕೆ ನಾನು ಕೊಟ್ಟಿದ್ದೀನಿ ಅಂತಾರೆ. ಅದರಲ್ಲಿ ನನಗೆ ತಪ್ಪು ಅನಿಸಲ್ಲ. 14 ಸೈಟ್ ನೀವು ಕೊಡಬೇಕಾದ್ರೆ ನಿಯಮ ಇಲ್ವಾ? ಇದೆ. ಆ ಕಾನೂನು ಚೌಕಟ್ಟಲ್ಲಿ ನೀವು ಕೊಟ್ಟಿರ್ತೀರ. ಅದು ಹೆಂಗೆ ತಪ್ಪಾಗುತ್ತೆ? ನಮ್ಮ ಸ್ಥಳ, ನಮ್ಮ ಭೂಮಿನ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ, ನಿಮ್ಮ ಸ್ವಾಧೀನಕ್ಕೆ ಪಡೆದಿದ್ದೀರಾ. ನಮಗೆ ಕಾನೂನು ರೀತಿಯಲ್ಲಿ ಏನು ಕೊಡು ಅಂತೀವಿ. ಮೊನ್ನೆ ಹೈಕೋರ್ಟಲ್ಲಿ ಆರ್ಡ್ರ್ ಆಯಿತು. ಏನಂತ ಆರ್ಡ್ರ್ ಆಯಿತು? ತನಿಖೆ ಮಾಡಿ. ಅಪರಾಧಿ ಅಂತ ಹೇಳಿಲ್ವಲ್ಲ. ಅಪರಾಧಿ ಅಂದರೆ 1 ಸೆಕೆಂಡ್ಗೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಬರ್ತಿದ್ರು. ನನ್ನ ಗಂಡನಿಗೆ ಅವಮಾನ ಆದಾಗ ಇನ್ನು ನನಗೆ ಆಸ್ತಿ ಬೇಡ, ನನ್ನ ಗಂಡನ ಕೀರ್ತಿನೇ ಸಾಕು ಅಲ್ವಾ? ಸರ್, ಮೂಡೋದು 14 ಸೈಟು ಕೂಡ ಇವಾಗ ರಿಟರ್ನ್ ಮಾಡ್ತಿದ್ದಾರೆ. ಅಂದರೆ ಏನು ಕಾರಣಕ್ಕೆ ಅವ್ರು ರಿಟರ್ನ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸುತ್ತೆ? ಆ ಅಮ್ಮ ಶ್ರೀಮತಿ ಪಾರ್ವತಿ ತಾಯಿಯವರು ಒಂದು ಮಾತು ಹೇಳಿದ್ದಾರೆ, ಇವತ್ತು ಪೇಪರಲ್ಲಿ ಓದಿದೆ. ನನ್ನ ಮನೆ ಗೌರವ, ನನ್ನ ಗಂಡನ ಗೌರವ ಏನು ಅದನ್ನು ಉಳಿಸ್ಬೇಕು, ನನಗೆ ಈ ಆಸ್ತಿ ಎಲ್ಲ ಬೇಕಾಗಿಲ್ಲ, ಅದಕ್ಕಾಗಿ ನಾನು ರಿಟರ್ನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪು ನನಗೆ ಅನಿಸಲ್ಲ. ಯಾಕಂದರೆ 2 ವಿಚಾರ ನಿಮ್ಗೆ ಹೇಳಬೇಕು. ಈ ಸೀತಾಮಾತಾ ಇದಕ್ಕೆ ವನವಾಸಕ್ಕೆ ಓಟ್ ಬಂದಾಗ ಅವಳಿಗೆ ತಪ್ಪಾಗಿ ಹೇಳಿದಾಗ ನಾನು ಪತಿವ್ರತೆ ಈ ಮನೆಗೆ ಕಲಂಕ ಬರಬಾರ್ದು ಅಂತ ಅಗ್ನಿ ಪ್ರವೇಶ ಮಾಡಿದವಳು. ಆ ಮಟ್ಟಿಗೆ ಹೋಗಿರೋಂಥ ದೇಶ ಇದು. ರಾವಣ ಸೀತಾನ ಅಪಹರಣ ಮಾಡಿದಾಗ ಅವಳನ್ನ ಮುಟ್ಟಕ್ಕಾಗಿಲ್ಲ, ಭಸ್ಮ ಆಗ್ಬಿಡ್ತಾನೆ ಅವನು. ಎಷ್ಟೇ ಶಕ್ತಿಶಾಲಿ ಅದು. ಅವನು ಭೂಮಿ ಸಮೇತ ಹೊತ್ಕೊಂಡೋಗಿ ಅವನ್ನ ಅಪಹರಣ ಮಾಡಿ ಮಡಗಿದ್ದ. ಆ ಎಂಡಿಗೆ ಆ ಛಲ ಇರುತ್ತೆ. ನೀವು ಆ್ಯಸ್ ಎ ಬೀಯಿಂಗ್ ಎ ಹ್ಯೂಮನ್, ನಿಮಗೆ ಗೊತ್ತು, ನಿಮ್ಮ ಮನೆತನಕ್ಕೆ ಯಾವುದೇ ಒಂದು ಗೌರವಕ್ಕೆ ಧಕ್ಕೆ ಆದರೆ ನೀವೆಲ್ಲ ತ್ಯಾಗ ಮಾಡೋಕ್ಕೆ ನೀವು ರೆಡಿ ಇರ್ತೀರ. ಆ್ಯಸ್ ಎ ಹ್ಯೂಮನ್ ಇದು ನಿಮಗೂ ಇರುತ್ತೆ. ಆ ಪೌರಸ, ಆ ರೋಸ, ಆ ನಿರ್ಧಾರ ತಗೊಳ್ಳೋ ಶಕ್ತಿ ಎಲ್ಲ ನಿಮಗಿರುತ್ತೆ. ಅವರು 14 ಸೈಟ್ ವಾಪಸ್ ಕೊಟ್ಟರು ಅಂದರೆ ನನ್ನ ಮನೆತನದ ಗೌರವ ಕಾಪಾಡೋಕ್ಕೆ, ನನ್ನ ಗಂಡನ ಗೌರವ ಮರ್ಯಾದೆ ಕಾಪಾಡೋದಕ್ಕೆ ನಾನು ಕೊಟ್ಟಿದ್ದೀನಿ ಅಂತಾರೆ. ಅದರಲ್ಲಿ ನನಗೆ ತಪ್ಪು ಅನಿಸಲ್ಲ. ನಂಬರ್ 1, ಈ 14 ಸೈಟ್ ಅಂತೀರಲ್ಲ, ಅವ್ರು ಕೊಟ್ಟಿರೋ ಜಾಗ ನಿಮಗೆ 3 ಎಕರೆ 16 ಕುಂಟೆ ಅಲ್ವಾ? ಒಂದು ಎಕರೆಗೆ 43,560 ಸ್ಕ್ವೇರ್ ಫೀಟು ಇಂಟು 3, 16 ಇಂಟು 33 ಇಂಟು 33, ಆಲ್ಮೋಸ್ಟ್ 3.5 ಎಕರೆ ಅಂತ ಇಟ್ಕೊಳ್ಳೋಣ. ಹೆಚ್ಚು ಕಮ್ಮಿ 2 ಲಕ್ಷ ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ. ನೀವು ಎಷ್ಟು ಸ್ಕ್ವೇರ್ ಫೀಟ್ ನಮ್ಗೆ ಕೊಟ್ಟಿದ್ದೀರಾ? ಅದು ನನ್ನ ಕ್ವಶನ್ ಮಾರ್ಕು. ಒಂದು. ಎರಡನೇದು ಇವಾಗ ಅವ್ರು ಕೇಳಿದ ಮಾತ್ರಕ್ಕೆ ಸರ್ಕಾರದಲ್ಲಿ ನಾನು ಕೇಳಿದ್ದೆಲ್ಲ ಕೊಡೋವಂಥ ಅಧಿಕಾರಿಗಳಿದ್ದಾರಾ? ಇವಾಗ ನಾನು ರೇಷನ್ ಕಾರ್ಡಿಗೆ ಅಪ್ಲೈ ಮಾಡ್ತೀನಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರ್ ಕುಂತಿರ್ತಾರೆ, ಜಾಯಿಂಟ್ ಡೈರೆಕ್ಟ್ರ್ ಕುಂತಿರ್ತಾರೆ, ಅವ್ರಿಗೆ ಮೇಲ್ಪಟ್ಟು ಕಮಿಷನರ್ ಕುಂತಿರ್ತಾರೆ, ಅವ್ರಿಗೆ ಮೇಲ್ಪಟ್ಟು ಸೆಕ್ರೆಟ್ರಿ ಇರ್ತಾರೆ. ಇವಾಗ ನನಗೆ ಒಂದು ರೇಷನ್ ಕಾರ್ಡ್ ಬೇಕು ಅಂತ ನಾನು ನೀವು ಹೋಗ್ಬಿಟ್ಟು ಕೇಳಿದ್ರೆ ಕೊಡೋದು ಯಾರು? ಚೀಫ್ ಮಿನಿಸ್ಟರ್, ಅಧಿಕಾರಿಗಳ? ನನಗೆ ಆನ್ಸರ್ ಮಾಡಿ. ಅಧಿಕಾರಿಗಳ, ಚೀಫ್ ಮಿನಿಸ್ಟರ್? ಅಲ್ಲ, ಸಂಬಂಧಪಟ್ಟ ಪೋರ್ಟ್ಫೋಲಿಯೋ ಮಿನಿಸ್ಟ್ರಾ? ಅಧಿಕಾರಿಗಳು ಕೊಡೋದು. ಅವ್ರಿಗೆ ಒಂದು ಕಾನೂನಿನ ಚೌಕಟ್ಟಲ್ಲಿ ಇಂತಿಂಥ ಕಾರಣಕ್ಕೆ ಕೊಡ್ಬೋದು, ಇಂತಿಂಥ ಕಾರಣಕ್ಕೆ ತಿರಸ್ಕಾರ ಮಾಡ್ಬೋದು ಅಂತ ಇದೆ. ಫಾರ್ ಎಕ್ಸಾಂಪಲ್, ಅದು ಇಟ್ ಈಸ್ ಆನ್ ಎಕ್ಸಾಂಪಲ್, ಆಯಿತಾ? ರೇಷನ್ ಕಾರ್ಡ್, ಆಫ್ಟರ್ ಆಲ್ ಒಂದು ರೇಷನ್ ಕಾರ್ಡ್, ಅದಕ್ಕೆ ಒಂದು ನಿಯಮ ಇರುವಾಗ 14 ಸೈಟ್ ನೀವು ಕೊಡಬೇಕಾದ್ರೆ ನಿಯಮ ಇಲ್ವಾ? ಇದೆ. ಆ ಕಾನೂನು ಚೌಕಟ್ಟಲ್ಲಿ ನೀವು ಕೊಟ್ಟಿರ್ತೀರ. ಅದು ಹೆಂಗೆ ತಪ್ಪಾಗುತ್ತೆ? ಅಧಿಕಾರಿಗಳು ಇಲ್ಲ ಪಾರ್ಟಿ ಮಾಡಬೇಕು. ಯಾರನ್ನ? ಅಧಿಕಾರಿಗಳನ್ನ. ಚೀಫ್ ಮಿನಿಸ್ಟರ್ ಬರಲಿ, ಪ್ರೈಮ್ ಮಿನಿಸ್ಟರ್ ಬರಲಿ, ಪ್ರೆಸಿಡೆಂಟ್ ಬರಲಿ, ನಿಮಗೆ ಲಾ ಬುಕ್ ಇರುತ್ತೆ. ನಿಮಗೆ ಈಚ್ ಆ್ಯಂಡ್ ಎವರಿ ಆಫೀಸ್ ಆ್ಯಸ್ ದ ಓನ್ ಬೈ ಲಾ. ನೀನೇನು ಪವರ್ ಆಫ್ ದಿ ಚೇರ್, ಯು ಆರ್ ದಿ DC, ನಿನಗೇನು ಪವರ್ ಇದೆ ಇಷ್ಟು ಉಪಯೋಗಿಸ್ಬೇಕು. ಯು ಕಾಂಟ್ ಎಕ್ಸಿಡ್ ಯುವರ್ ಪವರ್ಸ್. ಎಕ್ಸಿಡ್ ಯುವರ್ ಪವರ್ಸ್ ಅಂದರೆ ಇರೋದು ನೀವು ಸೃಷ್ಟಿ ಮಾಡಿ ಏನು ಕೊಡೋಕ್ಕೆ ಬರೋಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನು, ಎಕ್ಸಿಸ್ಟಿಂಗ್ ಲಾ ಈಸ್ ದೇರ್, ಅದನ್ನು ಫಾಲೋ ಮಾಡಿನೇ ಕೊಡಬೇಕು. ಅವ್ರ ಕೆಳಗಡೆ PA ಇರ್ತಾರೆ, ಟೈಪಿಸ್ಟ್ ಇರ್ತಾರೆ, ಸ್ಟೆನೋ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, ಸೂಪ್ರಿಡೆಂಟ್ ಯಾರು ಇರ್ತಾರೆ. ಅವರು ಫಾರ್ವರ್ಡ್ ಮಾಡಿದ್ಮೇಲೆ ಫೈನಲಾಗಿ ನಿಮ್ಮ ಟೇಬಲ್ ಬರುತ್ತೆ. ಇಲ್ಲೇ ಬೆಂಗಳೂರಲ್ಲಿ ಕಮಿಷನರ್ ಇದ್ದಾರೆ, BDA ಕಮಿಷನರ್, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಮುಡಾದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟಿ. ಬಳ್ಳಾರಿನಲ್ಲಿ ಬುಡಾ ಇದೆ, ಬಳ್ಳಾರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಕೂಡ ಅಂದರೆ ಇವರು ಹಾಸನದ ಬರುತ್ತೆ, ಕೂಡ ಅಂದರೆ ಚಿಕ್ಕಮಗಳೂರು ಬರುತ್ತೆ. ಒಂದೊಂದು ಸಿಟಿಗೆ ಒಂದೊಂದು ಡೆವಲಪ್ಮೆಂಟ್ ಅಥಾರಿಟಿ. ಈ ಸ್ಥಳ ಸೂಕ್ತವಾದದ್ದು ಯಾವುದಕ್ಕೆ? ನಿವೇಶನಗಳ ಹಂಚಿಕೆಗೆ ಅಂತ ಬರುತ್ತೆ. ನಾನು ಕೇಳೋ ಪ್ರಶ್ನೆ ಏನಪ್ಪ ಅಂದರೆ,
ನೀವು 14 ಸೈಟ್ ಅದು ನಂಬರ್ 1. ನಾನು 2-3 ಕ್ವಶನ್ ಕೇಳ್ಬೋದಾ ನಿಮಗೆ? ಈ 3 ಎಕರೆ 16 ಕುಂಟೆ ಎಲ್ಲಿಂದ ಬಂತು ಮೂಲತಃ? ಅವ್ರ ತಮ್ಮ ಅವ್ರ ಅಕ್ಕನ ಕೊಟ್ಟಿರೋದು. ಒಬ್ಬ ಬಡವ, ನಾನು ಬಡವ ರೀ, ಫುಟ್ಪಾತ್ ಮೇಲೆ ಹೂವು ಮಾಡ್ತೀನಿ, ತರಕಾರಿ ಮಾಡ್ತೀನಿ, ಕೈಗಾಡಿ ತಳ್ತೀನಿ, ಆ ಥರ ಏನೋ ಒಂದು ಜೀವನ ಮಾಡ್ತೀನಿ. ಆ ಗೌರಿ ಹಬ್ಬ ಬಂದಾಗ ನಮ್ಮ ಮನೆ ತನಕ ಒಂದು ಸಂಸ್ಕೃತಿ ಇದೆ, ಒಂದು ಸಂಸ್ಕಾರ ಇದೆ. ಏನು? ಅಕ್ಕ ತಂಗಿದನ್ನ ಕರೆದಿ ಮೊಡ್ಲಕ್ಕಿ ಆದರೂ ಕೊಡಬೇಕು ಅಲ್ವಾ? ಅವ್ರ ಅಕ್ಕನಿಗೆ ಅವ್ರು ಕೊಟ್ಟವ್ರೆ. ಇಂಥ ಉನ್ನತ ಸ್ಥಾನದಲ್ಲಿರೋಂಥ ಒಬ್ಬ ಮುಖ್ಯಮಂತ್ರಿ ಆದ ಅವರ ಹೆಂಡ್ರಾದ ನನ್ನ ಅಕ್ಕನಿಗೆ ನಾನು ಏನಾದರೂ ಒಂದು ಚಿಕ್ಕದಾಗ ಒಂದು ಕಿರು ಏನದು ಗಿಫ್ಟು, ಕಾಣಿಕೆ ನನ್ನ ಕೈಲಾಗಿದ್ದು ನಾನು ಕೊಡಬೇಕಂತ ನಾನು ಕೊಟ್ಟವನೆ. ಆ ಅಧಿಕಾರಿಗಳು ಕೇಳಿ 14 ಸೈಟ್ ಕೊಟ್ಟಿದ್ದೀನಿ ಎಲ್ಲ ಕೂಗಾಡ್ತಿರಲ್ಲ. ಇದು ಕೆರೆ ಜಾಗನ? ನನ್ನನ್ನು ನೋಡಬೇಕು. ಕೆರೆ ಜಾಗನ, ಗೋಮಾಲನ, ದೇವಸ್ಥಾನಕ್ಕೆ ಸರಿದೆಯಾ, ಫಾರೆಸ್ಟಿಗೆ ಬರುತ್ತಾ, ನದಿ ಪಕ್ಕದಲ್ಲಿ ನೀರು ಸೋರುವಿಕೆ ಜಾಗದಲ್ಲಿ ಕಟ್ಟಿದ್ದಾರಾ ಅಲ್ವಾ? ಇತ್ಯಾದಿ ಎಲ್ಲ ಬರುತ್ತೆ. ಪಾರ್ಕ್ ಜಾಗನ, ಪಾರ್ಕಿಗೆ ಸೇರಿದ್ದ, ಸಿವಿಲ್ ಅಮ್ಯುನಿಟೀಸ್ ಅಂತ ಬಿಡ್ತಾರೆ, ಡ್ರೈನೇಜ್ಗೆ, ಪಾರ್ಕಿಗೆ, ಪೊಲೀಸ್ ಸ್ಟೇಷನ್ಗೆ, ಹಾಲ್ ಬೂತ್ಗೆ, ಲೈಬ್ರರಿಗೆ, ಇವಕ್ಕೆಲ್ಲ ನಮಗೆ ನಾಗರಿಕರಿಗೆ ಇದೆಲ್ಲ ಅಗತ್ಯ ಇದೆ. ನಮ್ಮ ಸ್ಥಳದಲ್ಲೇ ಇರಲಿ ಅಂತೇಳಿ ಮಾಡ್ತಾರೆ ಅಲ್ವಾ? ಅಂಥ ಸ್ಥಳದಲ್ಲಿ ಏನೋ ಅವರು ಪರ್ಚೇಸ್ ಮಾಡಿಬಿಟ್ಟು ಫಾರೆಸ್ಟ್ ಲ್ಯಾಂಡಾ, ಕೆರೆ ಲ್ಯಾಂಡಾ? ನೋಡಿ, ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಬದುಕಿದ್ದಾಗ ನಮ್ಮನ್ನ ಯಾರು ಹೊಗಳೋದು ಬೇಡ, ನಾವು ಸತ್ತ ಮೇಲೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಕೃಷ್ಣದೇವರಾಯನ ವಂಶ ಎಲ್ಲಿದೆ ಅಂತ ನೀವು ಅವ್ರ ವಂಶಸ್ಥರು ಯಾರನ್ನ ಒಬ್ಬರನ್ನ ನೀವು ಹೇಳ್ತೀರಾ? ಚೋಳ್ರನ್ನ ಹೇಳ್ತೀರಾ? ಅವ್ರ ವಂಶನೇ ಗೊತ್ತಾಗ್ತಿಲ್ಲ ರೀ ಮೇಡಮ್. ಯಾವುದೋ ಇವು ಮೈಸೂರು ಮಹಾರಾಜರು ಅರಮನೆ ಇದೆ, ಅವರಿದ್ದಾರೆ ಗೊತ್ತು. ಗ್ವಾಲಿಯರ್ ರಾಣಿ ಇದ್ದಾರೆ, ಅವರಿದ್ದಾರೆ ಗೊತ್ತು. ರಾಜಮಾತಾ ಸಿಂಧ್ಯಾ ಅವ್ರ ಮನೆಯವರಿದ್ದಾರೆ ಗೊತ್ತು. ಎಷ್ಟು ರಾಜರು ಆಳಿದ್ರು ಈ ದೇಶನ. ಆ ರಾಜರ ಮನೆ ಎಲ್ಲಿದೆ, ಅವ್ರ ವಂಶಸ್ಥರು ಯಾರು ಅಂತ ನೀವು ಹೇಳಲಿಕ್ಕೆ ಬರುತ್ತಾ? ಅವರೆಲ್ಲ ಮಾಡಿ ಹೋಗಿರೋದೇ ಈ ದೇಶ, ಆಯಿತಾ? ಅವರು ಕೆರೆ ಎತ್ತಿ ನೀವೆತ್ತಿಲ್ಲ. ಅವ್ರ ಕೆರೆ ಅಭಿವೃದ್ಧಿ ಮಾಡಿದ್ನ ನೀವು ಒತ್ತುವರಿ ಮಾಡಿಕೊಂಡು ನೀವು ಅನುಭವದಲ್ಲಿ ಇಟ್ಕೊಂಡಿದ್ದೀರ. ಇವಾಗ ವೆಸ್ಟರ್ನ್ ಘಾಟ್ ಇದೆಯಲ್ಲ, ವೆಸ್ಟರ್ನ್ ಘಾಟಲ್ಲಿ ನಮ್ಮವರು ಅಲ್ಲಿ ಸಣ್ಣ ಪುಟ್ಟ ಗ್ರಾಮಗಳಿತ್ತು, ಅಲ್ಲಿಗೊಂದು ದೇವಸ್ಥಾನಗಳು ಮಾಡ್ಕೊಂಡಿದ್ದಾರೆ. ಬೃಹತ್ ಕಾಲದಲ್ಲಿ ಯಾವುದೂ ಮಾಡಿಲ್ಲ. ಯಾಕೆಂದರೆ ಆ ಕಾಡಿಗೆ ಭಕ್ತರು ಬಂದು ಹೋಗೋಕ್ಕೂ ಆಗಲ್ಲ, ಸುರಕ್ಷಿತನೂ ಅಲ್ಲ ಅಂತ ಅಲ್ಲೆಲ್ಲ ಅಭಿವೃದ್ಧಿ ಮಾಡಿಲ್ಲ. ಇಟ್ ಈಸ್ ಎ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್. ಅದು ಒಂದು ಮನುಷ್ಯ ಬರೋ ಅಂಥ ಜಾಗದಲ್ಲಿ, ಕಾಡು ಪ್ರಾಣಿಗಳು ಇಲ್ಲಂಥ ಜಾಗದಲ್ಲಿ, ಒಂದೆರಡು ಇದೆ ಅಂಥ ಜಾಗದಲ್ಲಿ ಅಭಿವೃದ್ಧಿ ಮಾಡಿದೆ. ಕೆರೆಗಳು ಹೋಯ್ತು. ಬೆಂಗಳೂರಲ್ಲಿ ಎಷ್ಟು ಕೆರೆ ಆಯಿತು? ಎಷ್ಟು ಕೆರೆ ಇದೆ ಇವಾಗ? ತೆಗಿಯೋಣ ನಕ್ಷೆ. ರೇವಜಿತ್ತು ಲ್ಯಾಂಡು ಸ್ಕ್ಯಾಮ್ ಗೊತ್ತಾ ನಿಮಗೆ? ಇನ್ ದಿ ಇಯರ್ 1982 or 83 ಐ ಥಿಂಕ್. ರಾಮಕೃಷ್ಣ ಹೆಗಡೆ ಅವಾಗ CM, ಅವರು ಅಳಿಯನಿಗೆ ಬರ್ಕೊಟ್ರು ಸೌತ್ ಎಂಡ್ ಸರ್ಕಲಲ್ಲಿ. ಇವತ್ತು 200-300 ಕೋಟಿ 400 ಕೋಟಿ ಮೇಲೆ ಹೋಗೋಂಥ ಜಾಗ 2.5 ಎಕರೆ ಅದು. ಆ ಚೀಫ್ ಮಿನಿಸ್ಟರ್ ಮಾಡಿದ ತಪ್ಪಿಗಿಂತಲೂ ಈ ಚೀಫ್ ಮಿನಿಸ್ಟರ್ ಮಾಡೋರ? ನಮ್ಮ ಸ್ಥಳ, ನಮ್ಮ ಭೂಮಿನ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ, ನಿಮ್ಮ ಸ್ವಾಧೀನಕ್ಕೆ ಪಡೆದಿದ್ದೀರಾ. ನಮಗೆ ಕಾನೂನು ರೀತಿಯಲ್ಲಿ ಏನು ಕೊಡು ಅಂತೀವಿ. ಸರಿ, ಮೊನ್ನೆ ಹೈಕೋರ್ಟಲ್ಲಿ ಆರ್ಡ್ರ್ ಆಯಿತು. ಏನಂತ ಆರ್ಡ್ರ್ ಆಯಿತು? ತನಿಖೆ ಮಾಡಿ. ಅಪರಾಧಿ ಅಂತ ಹೇಳಿಲ್ವಲ್ಲ. ಅಪರಾಧಿ ಅಂದರೆ 1 ಸೆಕೆಂಡ್ಗೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಬರ್ತಿದ್ರು. ಅಪರಾಧಿ ಬೇರೆ, ತನಿಖೆ ಬೇರೆ. ಇಟ್ ಈಸ್ ಇದು ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ, ತೀರ್ಪು ಇನ್ನೂ ಬಂದಿಲ್ಲ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೋರ್ಟ್ಗೆ ಹೋಗಬೇಕು, ಅದ್ರ ಮೇಲೆ ಅವ್ರು ತೀರ್ಪು ಕೊಡಬೇಕು. ಅಲ್ಲಿವರೆಗೂ ಯಾಕೆ ಹಿಂಗೆ ಒದ್ದಾಡ್ತೀರ ಎಲ್ಲರೂ? ಈ ಸಿಂಹ ಬೇಟೆ ಆಡೋ ಸಿಂಹನ ಗೂಡಲ್ಲಿ ಹಾಕ್ದಂಗೆ. ಇವಾಗ ಅವರು ಏನಿವಾಗ ಸೈಟು ಕೊಟ್ಟಿದ್ದಾರಲ್ವ ವಾಪಸ್ಸು, ಸೊ ಇವಾಗ ವಿರೋಧ ಪಕ್ಷದವ್ರು ಏನು ಮುಗ್ದಿಲ್ಲ. ಇವಾಗ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿಲ್ವಾ ನಾಗರಬಾವಿನಲ್ಲಿ? ಎಷ್ಟು ಎಕರೆ ಅದು? ಅವರು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಿಲ್ವಾ? ಅದಕ್ಕೆ ಪ್ರತಿಕಾರವಾಗಿ ಇವ್ರನ್ನ ಕೇಳ್ತಾ ಇದ್ದೀರಾ? ಇದು ಎಷ್ಟು ಎಕರೆ, ಅದು ಎಷ್ಟು ಸೈಟು? ನಮ್ಮ ಜಮೀನು ನೀವು ತಗೊಂಡ್ರಿ, ನಾವು ನಿಮಗೆ ಕೇಳಿದ್ದೆ ನಿಜ ಆಯಿತು. ಅಪ್ಪ, ನಂದು 3.5 ಎಕರೆ ಜಮೀನು ನೀವು ತಗೊಂಡಿದ್ದೀರಾ, ನನಗೆ ಅಲ್ಪ ಸ್ವಲ್ಪ ಕೊಡಿ, ನನ್ನ ಹುಟ್ಟು ತವರು ಊರು ಇದು, ನನಗೆ ಇರೋಕ್ಕೆ ಕೊಡಿ ಅಂತ ಕೇಳಿದ್ದೀವಿ. ಕಾನೂನು ರೀತಿ ಇದ್ರೆ ಕೊಡಿ, ಇಲ್ದಾರೆ ಇಲ್ಲ ಅಂತ ಬರೆದು ಬಿಸಾಕ್ರಿ. ಅಧಿಕಾರಿಗೆ ತಾಕತ್ತಿಲ್ವಾ? ಇದೆಯಾ? ಏನು ಎಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕಾ? ಈಸ್ ದಿ ಸೋಲ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಆಫೀಸರ್ಸ್. ಅವ್ರು ಯಾರು ಏನು ತಪ್ಪೆ ಮಾಡೋದು ಅವ್ರಿಗೆ ಬರೋದು. ಆದರೆ ನೀವು ಹಿಂಬರ್ಗ ಕೊಟ್ಬಿಟ್ರೆ, ನೀವು ಕೇಳಿರೋ ನಿವೇಶನ ಕೊಡಲಿಕ್ಕೆ ಬರೋದಿಲ್ಲ ಅಂತ ಬರೆದುಬಿಟ್ರೆ ನೀವು ಎಲ್ಲಿಗೆ ಹೋಗ್ತೀರಾ? ನೀವು ಬಂದುಬಿಟ್ರೆ ಅದು ಸ್ಟ್ರಕ್ಚರ್ ಬಂದ್ಬಿಡ್ತಾ ಅಲ್ಲಿ ನೀವು ಕೊಟ್ಟಿರೋ ಸೈಟಲ್ಲಿ, ನಿವೇಶನದಲ್ಲಿ.
ನಾನು ಕೇಳೋದು ಅದು ಸರ್ಕಾರಿ ಜಮೀನಾ, ಗೋಮಾಲನಾ, ಫಾರೆಸ್ಟಾ, ಕೆರೆನಾ, ದೇವಸ್ಥಾನದ, ಏನಿದು? ಅವ್ರು ಜಮೀನು ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಕೊಡಿ. ನನಗೂ ಮಕ್ಕಳು ಮರಿ ಗಂಡ ಎಂತೆಲ್ಲ ಇದ್ದಾರೆ. ಆ ಪಾರ್ವತಿ ಅವರ ತಾಯಿಯವರು ಏನು ಹೇಳಿದ್ದಾರೆ, ನನ್ನ ಗಂಡನಿಗೆ ಅವಮಾನ ಆದಾಗ ಇನ್ನು ನನಗೆ ಆಸ್ತಿ ಬೇಡ, ನನ್ನ ಗಂಡನ ಕೀರ್ತಿನೇ ಸಾಕು ಅಲ್ವಾ? ನನ್ನ ಗಂಡನ ಕೀರ್ತಿ ಕಾಪಾಡಬೇಕು, ಅವ್ರ ಗೌರವ ಕಾಪಾಡಬೇಕು. 40 ವರ್ಷ ಅವರು ರಾಜಕೀಯದಲ್ಲಿ ಏನೇನು ಹಗರಣ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಹೇಳಿ ನೋಡೋಣ, ಹೇಳಿ. ನಾನು ಇವಾಗ ರೇವಜಿತ್ತಿದ್ದು ಹೇಳಿದೆ, ಅವಾಗ ನಾನು ಸೆಕೆಂಡ್ PUC ಓದ್ತಾ ಇದ್ದಿದ್ದು, 82, 83 ಅವಾಗ ರೇವಜಿತ್ತು ಹಗರಣ. ಅವ್ರ ಅಣ್ಣಂದು ಗಣೇಶ್ ಹೆಗ್ಡೆ ರೈಸ್ ಹಗರಣ. ಸಿದ್ದರಾಮಯ್ಯಂದು ಹೇಳಿ. ಬೀಟ್ ಪ್ಲಸ್ ಕರ್ನಾಟಕ.